ವಿಷಯ ಹ್ಯಾಪಿ ಬರ್ತ್ಡೇ ಗುರು. ಸರಿ ಗುರು, ಏನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಮುಖ ತೊಳ್ಕೊಂಡ್ಬಿಡ್ತೀನಿ ಗುರು. ಈ ಥರ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರಂದ್ರೆ ಅವ್ರಿಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಇರಬೇಕಲ್ಲ, ಪುಣ್ಯ ಮಾಡಿರ್ಬೇಕು ನಾನು. ಅಲ್ಲೇ ಟಿಶ್ಯೂ ಪೇಪರ್ ಇತ್ತಲ್ಲ. ಸರಿ ಮಗ ಪಾರ್ಟಿ ಕೊಡಿಸ್ತಾನೆ ಪಕ್ಕ. ಪಾರ್ಟಿನಾ? ನನಗಂತೂ 2-3 ಕೊಟ್ರೆ ಬೇಕೇ ಬೇಕು. ನಾನಂತೂ ಮನುಷ್ಯನಾಗೇ ಇರಲ್ಲ. ನನಗೊಂದು 2 ಬಿಯರು 4 kg ಕಬಾಬ್ ಬೇಕೇ ಬೇಕು. ಇವನೇ 4 kg ಇಲ್ಲ. ಫುಲ್ ಬಾರಲ್ಲಿ ನಮ್ದೇ ಅವಳಿ ಇರಬೇಕು, ಬಾರೇ ನಮ್ದಾಗಿರ್ಬೇಕು. ಏನಂತೀಯ? ಈ ನಾಯಿ ನನ್ನ ಮಕ್ಕಳು ನಮಗೋಸ್ಕರ ಬರ್ತಾರೆ ಸೆಲೆಬ್ರೇಟ್ ಮಾಡಲ್ಲ ಗುರು. ಈ ಅಂದಿನ ಮಕ್ಕಳು ನಾವು ಕೊಡಿಸೋ ಪಾರ್ಟಿಗೋಸ್ಕರ ಮಾಡ್ತಾರಷ್ಟೇ. ಸಮಾಧಾನ ಹೋಗೋಣ. ಕ್ಯಾಶ್ ಮೇಂಟೈನ್ ಮಾಡು. ಏನು ಆಕ್ಟಿಂಗ್ ಮಾಡ್ತೀರೋ ಶಡ ಹೆಣ್ಮಕ್ಳು ನೀವು? ಎಲ್ಲರಿಗೂ ಸೇರಿ ಒಂದು 4,000 ರೂಪಾಯಿ ಫೋನ್ ಪೇ ಮಾಡ್ತೀನಿ. ಏನಾರ ಪಾರ್ಟಿ ಗೀಟಿ ಮಾಡ್ಕೊಳ್ಳಿ ಗುರು. ಕಾಸು ಕೊಟ್ಟು ಅವಮಾನ ಮಾಡಬೇಡ ಗುರು. ನಿನಗಿಂತ ದುಡ್ಡೇನು ಮುಖ್ಯ ಇಲ್ಲ ಗುರು ನಮಗೆ. ಈಗ ಕೊಡ್ಸೋ ಪಾರ್ಟಿಗೋಸ್ಕರ ಅಲ್ಲ, ಫ್ರೆಂಡ್ಶಿಪ್ಗೋಸ್ಕರ ಕೇಕ್ ಕಟ್ ಮಾಡಿಸ್ತಾ ಇರೋದು. ನವಾಕರ ನನ್ನ ಮಕ್ಕಳು ಕಿವಿಲಿ ರಕ್ತ ಬರೋ ಮಟ್ಟಕ್ಕೆ ಕುಂಗ್ತಾರಲ್ಲ. ಈ ನನ್ನ ಮಕ್ಕಳನ್ನ ತಿರ್ಗೋ ಕೇಕ್ ತರ್ತಾ ಇದಾರಲ್ವಾ? ಜೀವದ ಗೆಳೆಯ, ಪ್ರೀತಿಯ ಗೆಳೆಯ, ಹುಟ್ಟುಹಬ್ಬದ ಶುಭಾಶಯಗಳ ಗಣ. ತಗ್ಯ ಮಾತಾಡಬೇಡ ನೀನು. ಫ್ರೆಂಡ್ ಅಂತ್ಯ ಒಂದು ಸ್ಟೇಟಸ್ ಒಂದು. ಇವಾಗ ಹಾಕ್ತೀನಿ ಗುರು, ಇವಾಗ ಈಗ ನಾನು ಹೇಳಿದ ತಕ್ಷಣ ಹಾಕೋದಲ್ಲ, ಬೇಡ ಕಣಲ್ಲ, ಸುಮ್ಮನೆ ಲವ್. ನೀನೆಲ್ಲ ಏನು ಒಂದು ಫ್ರೆಂಡ್ ಲವ್. ಆಯ್ತು ಪರವಾಗಿಲ್ಲ ಬಿಡು ಗುರು, ಇವಾಗ ಬೇಡ ಕಣಲ್ಲ, ಬೇಡ. ನಾನು ಕಳಿಸ್ತೀನಿ, ಅದನ್ನ ಹಾಕು. ಮಾಸಾಗಿ ನನಗೆ ನಾನೇ ಒಂದು ರೇಟ್ ಮಾಡಿದ್ದೀನಿ. ಇವ್ನು ಕಳ್ಸೋದು ಹಾಕ್ಬೇಕಾ? ಅದನ್ನೇ ಹಾಕು. ಮಚ್ಚ ನಾನು ಸ್ಟೇಟಸ್ ಹಾಕಿದ್ದೀನಿ. ಯಾವ ಅನ್ಕೋಬೇಕು ಒಂದು ಸ್ಟೇಟಸ್? ನಾನು ನಿನಗೆ ಇಟ್ಟಿದ್ದೆ ಕಣ 4-5 ಸ್ಟೇಟಸ್. ನೀನಲ್ಲ ಒಂದು ಫ್ರೆಂಡಾ? ಈಗ ಹಾಕ್ಬಿಡ್ತೀನಿ ಮಚ್ಚ. ಏನೋ ಇವಾಗ ಹಾಕೋದು ನಾನು ಹೇಳಿದ್ಮೇಲೆ. ಸುಮ್ಮನೆ ಬೇಜಾರು ಮಾಡಿಸ್ತೀರಾ ಗುರು. ನಾನೇ ಒಂದು ಎಡಿಟ್ ಮಾಡಿ ಇಟ್ಟಿದ್ದೀನಿ, ಮಾಸಾಗೈತೆ, ಅದನ್ನ ಹಾಕು. ಅಟ್ಲೀಸ್ಟ್ ನೀನಾದ್ರು ನನಗೆ ಫಿಲಮಲ್ಲಿ ಬರೋ ಥರ ಮಾಸಾಗಿ ಬರೋದು. ಬಾಸ್ ಹ್ಯಾಪಿ ಬರ್ತಡೇ ಹಂಗಂದ್ಬಿಟ್ಟು 2-3 ದಿನದ ಮುಂಚೆನೇ ಇದೆಲ್ಲ ಹಾಕ್ಬೇಕು. ಇದೆಲ್ಲ ನಾನು ಹೇಳಿ ಹಾಕ್ತಿರಲ್ಲ, ನೀವಲ್ಲ ಒಂದು ಫ್ರೆಂಡಾ? ಹಾಕ್ಸಿರಿ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಬೇಗ. ಕೇಳಿ ಹಾಕ್ಸ್ಕೊತಾನಲ್ಲ ಎಲ್ಲ ಒಂದು ಜನ್ಮನ. ಹಾಕ್ತೀನಿ ಈಗ. ಗುರು ಅವ್ನು ಬರೀ ವಾಚ್ಗಳ ಬಗ್ಗೆನೇ ವಿಡಿಯೋಗಳು ಕಳ್ಸ್ಕೊಂಡಿದ್ದ. ಗುರು, ನನಗೂ ಶೂಗಳು ಮೀಶೋದಲ್ಲಿ ಆರ್ಡರ್ ಮಾಡೋ ಲಿಂಕ್ಗಳೇ ಕಳ್ಸ್ಕೊಂಡಿದ್ದ. ನನಗೂ ಅಷ್ಟೇ ಗುರು. ಬರ್ತ್ಡೇ ಫುಲ್ ಗ್ರ್ಯಾಂಡ್ ಆಗಿ ಮಾಡೋದು, ಬೇರೆಯವರೆಲ್ಲ ಫುಲ್ ಗ್ರ್ಯಾಂಡ್ ಆಗಿ ಮಾಡೋದಲ್ಲ ನನಗೆ ಕಳಿಸ್ತಾ ಇದ್ದ ಗುರು. ಇವನು ಮುಂದಿನ ತಿಂಗಳು ಬೇಕಾಗುತ್ತೆ ಅನ್ಬಿಟ್ಟು ಏನೋ ಪ್ಲಾನ್ ಮಾಡೋಣ. ಸರಿ ಗುರು, ಹೊರಡೋಣ. ಆಹಾ, ಏನಿದು? ಯಾರು ಗಿಫ್ಟ್ ಕೊಡದೆ ಹೋಯ್ತಿದಾರಲ್ಲ ನನ್ನ ಮಕ್ಕಳು. ಗುರು ಗಿಫ್ಟು ನಿನಗೆ ಯಾವ ಗಿಫ್ಟ್? ನಡಿ ಗುರು ಗಿಫ್ಟು. ಯಾವ ಗಿಫ್ಟು? ಅದೇ ವಾಚು, ಶೂ, ಶರ್ಟ್. ನಿನಗೇನು ಗಿಫ್ಟ್ ಹೇಳಿದ್ನಲ್ಲ. ನಿನಗೇನಕ್ಕೆ ಗಿಫ್ಟು? ನಮ್ದ್ರಲ್ಲೆಲ್ಲ ಬರ್ತೀಯಾ, ಚಿಕ್ಕ ಕೇಕ್ ಕಟ್ ಮಾಡ್ತೀಯಾ, ಅದ್ರಲ್ಲಿ ನೀನೇ ದೊಡ್ಡ ಪೀಸ್ ಇಟ್ಕೊಂಡು ತಿನ್ಕೊಂಡೈತ್ಯಾ. ನಿನಗೇನು ಗಿಫ್ಟು? ನೀನೇ ಸ್ಟೇಟಸ್ ಮಾಡಿರೋದೆಲ್ಲ ಕಳಿಸ್ತೀಯಂತೆ ನಮಗೆ. ಅದನ್ನ ಬಾಸ್ ಅಂತ ಹಾಕು, ಮಾಸ್ ಅಂತ ಹಾಕು ಅಂತ ನಮಗೆ ಹಿಂಸೆ ಕೊಡೋದು. ನೀನೇ ಮಾಡಿಸ್ಕೊಳ್ಳೋದಲ್ಲ ಒಂದು ಬರ್ತಡೇನಾ? ಹೋಗ್ತಾರ ನಾನು ಕಣ್ಮುಂದೆ ನಿಂತ್ಕೊಬೇಡ, ಏನು ಹೊಡೆದಾಕ್ಬಿಡ್ತೀನಿ ನಿನ್ನ. ಏನು ಶೆಕೆ ಗುರು. ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಾಯ್ತಾರ? ಏನೂ ಇಲ್ಲ, ಜಸ್ಟ್ 999ಗೆ ನಿಮಗೆ ಎಲ್ಲ ಅವೈಲೇಬಲ್ ಇರುತ್ತೆ. ನಿಮಗೆ 12 ಗಂಟೆಗೂ ಕೂಡ ಓಪನ್ ಇರುತ್ತೆ. ಕೇಕ್ ಮಾತ್ರ ನಾವು ತೊಗೊಂಡು ಹೋಗ್ಬೇಕು. ಸ್ನ್ಯಾಕ್ಸ್ ಕೂಡ ಇರುತ್ತೆ, ನೀವು ಆರ್ಡರ್ ಮಾಡ್ಕೊಂಡ್ರೆ ಇಲ್ಲೇ ತಂದು ಕೊಡ್ತಾರೆ. ಆ್ಯಂಡ್ ಗುರು ಇಲ್ಲಿ ನಿಮಗೆ ಪ್ರೈವೇಟ್ ಥಿಯೇಟರ್ ಇರುತ್ತೆ, 1.5 hour ಟೈಮ್ ಕೂಡ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬರ್ತ್ಡೇ ಯಾರದೇ ಇದ್ರು ಬಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಕು ಗುರು, ಬಾಸು ಮಾಲೇನಾ. ದೊಡ್ಡ ರಾಜಕೀಯ ವ್ಯಕ್ತಿ ಇರ್ಬೇಕನ್ಸುತ್ತೆ ಗುರು ಇವನು. ಓ, ಇನ್ನೊಂದೆರಡು ಪಟಾಕಿ ಹೊಡಿ ಗುರು. ಏನು ಸರ್ ಗ್ರ್ಯಾಂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಏನಾದ್ರು ಸಾಧನೆ ಮಾಡಿದ್ದೀರಾ ಸರ್? ಇಲ್ಲ, ಅಟ್ಲೀಸ್ಟ್ ಓದಿ ಒಳ್ಳೆ ರ್ಯಾಂಕು 10th ಪಾಸ್ ಆಗಿಲ್ಲ. ಅದು ಇಲ್ಲ ಸರ್. ಸ್ಪೋರ್ಟ್ಸಲ್ಲಿ ಏನಾದ್ರು ಸಾಧನೆ ಮಾಡಿದ್ದಾರೆ? ಇವನು ಸ್ಪೋರ್ಟ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. ತಮ್ಮ ಹಂಗೆಲ್ಲ ಹೇಳ್ಬಿಡ್ದು ಕಳ. ಮನೇಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು, ಏರಿಯಾದಲ್ಲಿ ಒಳ್ಳೆ ವ್ಯಕ್ತಿ,
ಎಲ್ಲಿ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡೋ ನಮ್ಮ ಬಾಸ್ ಪೊಲೀಸರ ತಿರುಗ್ತಾ ಇರ್ತಾರೆ. ಹಂಗೆಲ್ಲ ಹೇಳ್ಬಿಡ್ತು ಕಣೋ. ಏನು ಇಲ್ಲದೆ ಹೂವಿನ ಹಾರ ಸಾಲೆಲ್ಲ ಹಾಕಿ ದೊಡ್ಡದಾಗಿ ಏನೋ ಸಾಧನೆ ಮಾಡೋ ಥರ ಬರ್ತಾರೆ ಸೆಲೆಬ್ರೇಟ್ ಮಾಡ್ತೀರಾ. ಅವನಿಗೆ ನೀವಿಬ್ರು ಸಪೋರ್ಟು. ಬಾಸ್ಗೂ ಮೆಲ್ಲು ಕೊಡಿ ಗುರು. ತಮ್ಮ ಅಣ್ಣ ಇರ್ಬೇಕಾರೆ ಯಾಕ್ರೋ ಓಡ್ತಾ ಇದೀರ, ಬಂಡ್ರೆ ಇಲ್ಲಿ. ಅಯ್ಯೋ ಶಡೆ ನನ್ನ ಮಗನೇ, ಎಲ್ಲ ಏನಕ್ಕೋ ಕನ್ನಡಕ. ಒಂದು 10ನೇ ಕ್ಲಾಸ್ ಓದಿ ಪಾಸ್ ಆಗಿಲ್ಲ. 4 ಜನ ಹುಡುಗರು ಸೇರಿಸ್ಕೊಂಡು ಕೆಲ್ಸಕ್ಕೆ ಹೋಗದೆ, ಕಾರ್ಯಕ್ಕೆ ಹೋಗದೆ, ಈ ಥರ ದೊಡ್ಡ ಮಾಲೆ ಮರ್ಯಾದೆ ದೊಡ್ಡ ಸಾಧನೆ ಮಾಡ್ಯಾರ ಅಂತಾರ ಬರ್ತಡೇ ಹೆಂಗೆ ಮಾಡ್ತಾರೆ ನಿಮಗೆ? ಗುರು ಏನ್ ಗುರು ಏನೋ ಸಾಧನೆ ಮಾಡ್ಬಿಟ್ಟಿದ್ಯಾ? ರಾಜಕೀಯದಲ್ಲಿ ಏನೋ ಸಾಧನೆ ಮಾಡಿದ್ಯಾ? ಬಾಯ್ ಬಿಟ್ಟು ಪೋಗಳು ಬರ್ತಡೇ ಇಬ್ರು ಇಟ್ಕೊಂಡು ಮಾಲೆ ಬೇರೆ ದೊಡ್ಡ ಟಾರ್ಚರ್ ಮಾಡ್ತಾರ ಗುರು. ದೊಡ್ಡ ಸಾಧನೆ ಮಾಡಿರ್ತಾರ ಬರ್ತಡೇ ಮಾಡ್ಕೊಂಡ್ಬಿಡ್ತಾರಲ್ಲ ಈ ಪೋಲಿಯನ್ ಮಕ್ಕಳು. ಸತ್ತಿಲ್ವಾ? ಬರೋಷ್ಟರಲ್ಲಿ ಇಬ್ರು 500 ರೂಪಾಯಿ ಶೇರ್ ಕೊಟ್ಬಿಡಿ, ಮರಿಬೇಡಿ. ನಮಗ್ ಮಾತ್ರ ಯಾವನು ಕೇಕ್ ಕಟ್ ಮಾಡ್ಬೇಡಿ. ಕಳಿಸ್ತೀನಿ ನೋಡು ಗುರು ನಾನುವೆ. ಹಾಯ್ ಗುರು. ಬಾ ಗುರು. ಏನ್ ಗುರು? ಹ್ಯಾಪಿ ಬರ್ತ್ಡೇ ಗುರು. ಥ್ಯಾಂಕ್ಸ್ ಗುರು. ಥ್ಯಾಂಕ್ ಯು ಗುರು. ಇರ್ಲಿ ಗುರು. ಹ್ಯಾಪಿ ಬರ್ಡೇ ಗುರು. ಥ್ಯಾಂಕ್ಸ್ ಗುರು. ಥ್ಯಾಂಕ್ಸ್ ಗುರು. ಥ್ಯಾಂಕ್ಸ್ ಗುರು. ಗುರುಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಈ ನನ್ನ ಮಗ ಏನ್ ಕೇಕ್ ತಿನ್ನಕ್ ಬಂದ್ಬಿಟ್ಟು ನನ್ನನ್ನು ತಿನ್ನೋ ತರ ನೋಡ್ತವನೆ. ಅಯ್ಯೋ ಹ್ಯಾಪಿ ಬರ್ತ್ಡೇ ಟು ಯು. ನೀನು ಆಡು ಗುರು. ಬನ್ನಿ ಒಬ್ಬೊಬ್ರು ಹಂಗಿಗೆ ಫೋಟೋ ತಗೊಳ್ಳಿ. ತಗೋ ಗುರು ಬೇಗ. ಇಲ್ಲ ಪರವಾಗಿಲ್ಲ, ಇನ್ನೋಗ್ ತಗೋ ಗುರು. ಪರವಾಗಿಲ್ಲ ಗುರು. ಇಬ್ರಲ್ಲಿ ಒಬ್ರು ಬನ್ನಿ. ಫಸ್ಟ್ ಇರ್ಲಿ ಹೋಗು ಗುರು. ದೊಡ್ಡ ಪೀಸ್ ಎತ್ಕೊಡ್ಬೇಕು ಗುರು, ಕಾಸಿಗೆ ಮೋಸ ಇಲ್ಲದೆ. ಈ ನನ್ನ ಮಕ್ಕಳು ಬೇರೆ ಫೋಟೋ ತಗೊಳ್ಕೊ ಸಾಯ್ತಾರೆ. ಇವ್ರು ಯಾವಾಗ ಬರೋದು, ನಾವ್ ಯಾವಾಗ ಕೇಕ್ ತಿನ್ನೋದು? ಬರ್ತೀನಿರ ನನ್ನ ಒಂದ್ ಕೇಕ್ಗೋಸ್ಕರ ಈ ತರ ಟಾರ್ಚರ್ ಮಾಡ್ತಾರಲ್ಲ ಗುರು. ಆಯ್ತಾರ ಇನ್ನೇನು ಬಾರ ನೀನ್ ಬಾರ ಬಾರ ಇಲ್ಲಿ ತೆಗಿ ಗುರು, ತೆಗಿ ಫೋಟೋ ತೆಗಿ. ಆಯ್ತಾರಲ್ಲ ಮಕ್ಕಳು ಶಾರ್ಟ್ ಟೆಂಪರ್ ನನ್ ಮಗ. ಅಲ್ಲಿ ನೋಡು ಗುರು, ಸಾಯ್ತಾರಲ್ಲಿ ಒಂದು ಫೋಟೋ ತಗೊಳಕ್ಕೂ ನಾಚಿಕೆ. ನೀನ್ ತಗೋ ಅಂತಾರಲ್ಲಿ. ಆಹಾ ಕೇಕು ಗುರು. ಪ್ಲಾನ್ ಎಲ್ಲ ಓಕೆ ಅಲ್ವಾ? ಓಕೆ ಗುರು. ದೊಡ್ಡ ಪೀಸ್ ಕಟ್ ಮಾಡ್ಕೊಬೋಣ. ಯಾವನ ಲೈಟ್ ಆಫ್ ಮಾಡಿತ್ತು. ಹೆಂಗೆ ಸರ್ಪ್ರೈಸ್? ಅಯ್ಯ ಪುಣ್ಯಾತ್ಮ, ಬರ್ತಡೇ ಮಾಡ್ತೀವಿ 300 ರೂಪಾಯಿ ಇಸ್ಕೊಂಬಿಟ್ಟು ಇರೋ ಕೇಕ್ ಅವ್ನ ಮುಖಕ್ಕೆ ಬಡಿಸ್ಬಿಟ್ಟು ನಾನು ಹೇಳ್ತೀನಿ ಇದೇ ಲಕ್ಷ ನೀನು ಮಾಡೋ ಬರ್ತಡೇ. ಕಣ್ಮುಂದೆ ಬೇಡ, ಓಡೋ ಗುರು ಗುರು. 300 ರೂಪಾಯಿ ಇಸ್ಕೊಟ್ಟು ಕೇಕ್ ಈ ತರ ಮಾಡಿದಿರಲ್ಲ, ಯಾವನು ಕೊಡ್ತಾನೆ? ಯಾರು ಕೊಡ್ತಾನೆ ಹೇಳಿ? ಯಾರು ಕೊಡ್ತಾನೆ? ಮಾತಾಡ್ಬೇಡ, ಓಡೋ. ಬರ್ತಡೇ ಮಾಡ್ತಾರಂತೆ, ಬರ್ತಡೇ. ನಿನಗೆ ಈ ತರ ಮಾಡಿದ್ರೆ ಖುಷಿ ಅಲ್ಲ ಮಾಮೂಲಿ ಬರ್ತಡೇನಾ?